ಎಲ್ಲರಿಗೂ ನಮಸ್ಕಾರ. ನನಗೆ ಇದು ಹೆಂಗೆ ಹೇಳೋಕೆ ಗೊತ್ತಾಗಲ್ದು. ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಪ್ರಮೋಷನ್ಸ್ ಬರ್ತಾ ಇದಾವೆ. ನಾನು ಅದನ್ನು ಪ್ರಮೋಟ್ ಮಾಡಬೇಕಂತ ಅಂದ್ಕೊಂಡೀನಿ. ಯಾಕಂದರೆ ಇಷ್ಟು 6 ತಿಂಗಳಾಯ್ತು, 6 ತಿಂಗಳ ಮೇಲಾಯ್ತು ನಾನು ಯಾವುದೇ ಒಂದು ಆ್ಯಪ್ನು ಪ್ರಮೋಷನ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ 6 ತಿಂಗಳಿಂದ ಸಿಕ್ಕಾಪಟ್ಟೆ ಸುಮಾರು ಬಂದರೂ ನಾನು ಮಾಡಿಲ್ಲ. ಈಗ ನನಗೆ ಮಾಡೋಣ ಅಂತ ಅಂದ್ಕೊಂಡೀನಿ. ಯಾಕಂದರೆ ಸ್ವಲ್ಪ ನನಗೂ ಕಮಿಟ್ಮೆಂಟ್ ಇರ್ತಾವ್ರಿ, ಅಡ್ಜಸ್ಟ್ ಅರ್ಥ ಮಾಡ್ಕೊರಿ. ಯಾಕಂದರೆ ಬರೀ ಯೂಟ್ಯೂಬಿಂದನೇ ಎಲ್ಲ ನಡೆಯಲ್ಲ. ಕೆಲವೊಂದು ನನಗೆ ವೈಫೈ ಹಾಕಿಸ್ಕೋಬೇಕಾಗಿರ್ತೈತಿ, ಆಮೇಲೆ ನಂದು ನೆಟ್, ಆಮೇಲೆ ಪ್ರತಿಯೊಂದು ತಿಂಗಳು ಖರ್ಚು ಏನಿರ್ತೈತಿ. ಫೋನು 6 ತಿಂಗಳು 8 ತಿಂಗಳಿಗೆ ಒಂದು ಫೋನ್ ಹೋಗೇ ಬಿಡ್ತೈತಿ. ಯಾಕಂದರೆ ಇದು ಆ್ಯಪಿಗೆ ತಡ್ಕೊಳ್ಳಲ್ಲ ಫೋನು. ನಿಮ್ಮ ಹೊಸ ಫೋನ್ ಇನ್ನು 5 ಫೋನ್ ನೋಡಿರಿ, ನೀವೇ ನೋಡಿರಿ. ಈ ಥರ ಎಲ್ಲ ಬಜೆಟ್ ನಾನು ಹಾಕಬೇಕಾಗಿರ್ತೈತಿ. ಕೆಲವೊಂದು ಖರ್ಚು ಇರೋದ್ರಿಂದ ಆಮೇಲೆ ಇದು ಈಗ ಹೊಸದಾಗಿ ಬೇರೆ ಜಿಮ್ ಅಂತ ಇಂಥವೆಲ್ಲ ಮಾಡ್ತಿರ್ತೀವಲ್ಲ, ಸೊ ಹಂಗಾಗಿ ಅಮೌಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಈ ಆ್ಯಪನ್ನು ಪ್ರಮೋಷನ್ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ 1,000-2,000 ಕೈ ಸಿಗ್ತೈತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ಇದು ನಿಜವಾಗಲೂ ಯಾರನ್ನೂ ಉದ್ಧಾರ ಮಾಡಲ್ಲ. ನಾನು ಇದ್ರ ಬಗ್ಗೆ ಕಥೆನೂ ಮಾಡೀನಿ. ಅಂದರೆ ಇದನ್ನು ಮಾಡಿ ಹಾಳಾದವರೇ ಹೆಚ್ಚು, ಉದ್ಧಾರ ನನ್ನ ಮಗನೂ ಆಗಿಲ್ಲ. ಈ ಆನ್ಲೈನ್ ಗೇಮಿಂಗ್ ಆ್ಯಪ್ ಯಾವಿರ್ತಾವಲ್ಲ ಎಲ್ಲ ಫೇಕ್. ದಯವಿಟ್ಟು ನಂಬೇಡ್ರಿ, ಆಡಬೇಡ್ರಿ, ಉದ್ಧಾರ ಆಗಲ್ಲ, ಆಡಲೇಬೇಡ್ರಿ. ಶಾಂತಕ್ಕ, ಮತ್ತು ನೀನೇ ಒಂದು ಚಾನಲ್ ಒಳಗೆ ಇದ್ರ ಬಗ್ಗೆ ಕತೆ ಮಾಡ್ತಾ ಇದೆಯಲ್ಲ ಅಂತ ಕೇಳ್ಬೋದು. ಅದನ್ನೇ ಆ ಕತೆ ನೀತಿ ನೋಡ್ಕೊರಿ, ಏನಾಗದನೋ ಅದನ್ನು ಆಟ ಆಡಿ ಅವ್ರ ಪರಿಸ್ಥಿತಿ ಯಾವ ಥರ ಆಗೈತಿ. ಇದು ರಿಯಲ್ ರೀ. ನಾನು ಒಬ್ರು ನೋಡೀನಿ, ನನಗೆ ಗೊತ್ತಿರೋರೇ ಆಗಿರೋದು ಪರಿಸ್ಥಿತಿ. ಬರೋಬ್ಬರಿ 28 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಾರ. ಅವ್ರು ಏನೇನು ಅನುಭವಿಸ್ತಾ ಇದಾರೆ, ಅವ್ರ ಹೆಸರು ಮಾತ್ರ ಹೇಳಿಲ್ಲ, ಬಟ್ ನಾನು ಅದನ್ನು ಕತೆ ಒಳಗೆ ತೊಗೊಂಡೀನಿ. ಅವ್ರು ಅನುಭವಿಸ್ತಾ ಇದಾರೆ, ಅದನ್ನು ನೋಡೇ ನನಗೆ ಕೆಟ್ಟ ಅನಿಸ್ಬಿಡುತ್ತೆ. ಆವಾಗೇ ನಾನು ಇದನ್ನೊಂದು ಕತೆ ಈ ಥರ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ರಿಯಲ್ ಐತಿದು. ಅದಕ್ಕೋಸ್ಕರ ದಯವಿಟ್ಟು ಆಡಬೇಡ್ರಿ. ಅವ್ರು ಫಸ್ಟ್ ನಿಮಗೆ ದುಡ್ಡು ಬಂದಂಗೆ ಮಾಡಿಸ್ತಾರಷ್ಟೇ, ಬಟ್ ಯಾವ ರೊಕ್ಕನೂ ನನ್ನ ಮಗನೂ ಪುಕ್ಷೆಟ್ಟಿ ಯಾರಿಗೂ ಕೊಡಂಗಿಲ್ಲ. ಏನು ನೀವು ಒಂದ್ಸಲ ಗೆದ್ರಿ ಅನ್ನೋ ಖುಷಿಗೆ ಮತ್ತೆ ರೊಕ್ಕ ಹಾಕ್ತೀರಿ, ಮತ್ತೆ ಅದು ರೊಕ್ಕ ಹೋಗ್ತೈತಿ, ಇನ್ನೊಂದ್ಸಲ ಗೆಲ್ಬೋದಂತ, ಇನ್ನೊಂದ್ಸಲ ಅಂತಾನೆ ಅದ್ರ ಗುಂಗನಾಗೆ ಬಿದ್ದು ಬಿಡ್ತೀರಿ. ದಯವಿಟ್ಟು ಆಡಬೇಡ್ರಿ. ಅದು ಉಪಯೋಗ ಇಲ್ಲ. ಕಷ್ಟಪಟ್ಟು ದುಡಿದ್ರೇನೆ ರೊಕ್ಕ ಬರೋದು, ಯಾರು ಪುಕ್ಷೆಟ್ಟಿ ಕೊಡಲ್ಲ. ಈಗ ನಾನು ಇದನ್ನ ಪ್ರಮೋಷನ್ ಮಾಡದೆ ಬಿಡ್ಬೋದು, ಬಟ್ ನಾನು ಮಾಡಲಿಲ್ಲ ಅಂದ್ರೆ ಏನು ಲಾಭ? ಬೇರೆಯವ್ರು ಮಾಡ್ತಾನೆ ಇದಾರೆ, ಸೆಲೆಬ್ರಿಟೀಸೇ ಮಾಡ್ತಾ ಇದಾರೆ. ನೀವು ನೋಡ್ಬೋದು ಎಷ್ಟು ಮಂದಿ, ಅವ್ರ ಹೆಸರೆಲ್ಲ ನಾನು ಹೇಳಲ್ಲ, ಎಷ್ಟು ಮಂದಿ ಸೆಲೆಬ್ರಿಟೀಸೇ ರಮ್ಮಿ ಆ್ಯಪ್, ಆ ಆ್ಯಪ್, ಈ ಆ್ಯಪ್ ಅಂತ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅವರೇ ಮಾಡ್ತಾ ಇದಾರೆ, ಅವ್ರಿಗೆ ಏನು ಕಡಿಮೆ ಇರ್ತೈತಿ. ಆದರೆ ನಾವು ಈಗ ಒಂದು ಸಣ್ಣ ಯೂಟ್ಯೂಬರ್ಸ್, ನಮ್ಗೆ ಏನು ತೊಂದರೆ ಬಿಡಪ್ಪ, ಮಾಡ್ಬೋದಲ್ಲ ಅಂತ ಮಾಡ್ತಾ ಇರೋದಷ್ಟೇ. ಆದರೆ ದಯವಿಟ್ಟು ನನ್ನ ವ್ಯೂವರ್ಸಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ನಂಬೇಡ್ರಿ, ಸುಮ್ಮನೆ ಅದನ್ನು ಸ್ಕಿಪ್ ಮಾಡಿ ಹೋಗೋದು ಬಿಡ್ರಿ. ಅದಕ್ಕೋಸ್ಕರ ಇವತ್ತು ಹಾಕ್ತಾ ಇದ್ದೀನಿ ಈ ವಿಡಿಯೋದೊಳಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಇನ್ನೊಂದು, ಈಗ 6 ತಿಂಗಳಿಂದನೂ ನನಗೆ ಅದು ಎಷ್ಟು ಪ್ರಮೋಷನ್ಸ್ ಬಂದಾವಂತ ಲೆಕ್ಕನೇ ಇಲ್ಲ. ನಿಜವಾಗ್ಲೂ ಭಾಳ ಪ್ರಮೋಷನ್ಸ್ ಬಂದವು. ಅವ್ರು ಎಷ್ಟು ದುಡ್ಡು ಕೊಡ್ತೀನಿ ಅಂದರೂ ನಾನು ಮಾಡಿಲ್ಲ. ನಾನು ಎಲ್ಲದನ್ನು ಬೇಡ ಬಿಡ್ರಿ, ಯಾಕೋ ಬೇಡ ಅಂತಲೇ ಬಿಟ್ಟಿರೋದು. ಈಗ ನನಗೂ ಒಂದು ಸ್ವಲ್ಪ ಕೆಲವೊಂದು ಕಮಿಟ್ಮೆಂಟ್ ಇರೋದ್ರಿಂದ ಎಲ್ಲರೂ ಮಾಡ್ತಾ ಇದಾರೆ, ಅದಕ್ಕೇನಾಕೈತಿ, ಬಟ್ ವಿವರ್ಸಿಗೆ ನಾವು ಈ ಥರ ಹೇಳ್ಬಿಡೋದು ಮೊದಲೇ ಅಂತೇಳಿ ಇವತ್ತು ನಾನು ಕೈ ಮೀರಿ ಮಾಡ್ತಾ ಇರೋದಷ್ಟೇ. ಕೆಲವೊಂದು ಕಮಿಟ್ಮೆಂಟ್ ಅದಾವೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಅದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಸಮಾಧಾನವಾಗಿ ಇದ್ದಿದ್ರು ಇದು ಯಾವುದೋ ಹಾಕಿದ್ದಿಲ್ಲ ನೋಡು. ಅಪ್ಪ, ಬರೀ ಅವ್ರಿಗೆ ಬೇಜಾರಾಕೈತಿ ಅಂತ ಬರೀ ದಾರಿ ಕಾಯೋದು ನಾವೇ ಆತು. ಅವ್ರಿಗೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಲ್ಪ, ಇನ್ನೊಬ್ರಿಗೆ ಅವಮಾನ ಮಾಡಕ್ಕೆ ಇವ್ರಿಗೆ ಏನು ಅಧಿಕಾರ ಐತಿ ಅಂತ ನಾನು ಕೇಳ್ತೀನಿ. ಈಗೇನು ಸಿಟ್ಟು ಮಾಡ್ಕೊಂಡು ಹೋದ್ರನ? ನೋಡು, ಸಿಟ್ಟು ಮಾಡ್ಕೊಂಡು ಹೋದ್ಲನ ಅಂತ ಕೇಳಕತ್ತಿ. ಹೋಗಿ ಆತು, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅರ್ಥ ಮಾಡ್ಕೋರ್ವಿಂದ. ನನ್ನ ಕಷ್ಟ ಅಂತ ಬಂದಾಗ ಇದ್ದಕ್ಕೆ ನಮ್ಮ ಅಕ್ಕ, ಆಕಿ ನನಗೆ ತಾಯಿ ಆಗಿದ್ದಾಳೆ. ಯಾವತ್ತು ಅಕ್ಕನ ಗತಿ ನೋಡ್ಕೊಂಡಿಲ್ಲ. ನನಗೆ ನಿಮ್ಮ ಅವ್ನ ತಂದು ಮದುವೆ ಮಾಡಿದ್ದು ಆಕಿನೇ. ನೀವು ಹುಟ್ಟಿದಾಗೂ ಅಷ್ಟೇ ನನಗೆ ಕಷ್ಟ ಆಯ್ತು. ಅನ್ನು ಹುಟ್ಟಿದಾಗ ಭಾಳ ಕಷ್ಟ ಇದ್ದಿದ್ದು. ಅವಾಗೂ ಅಷ್ಟೇ ನಮ್ಮ ತಮ್ಮ ಅಂತ ಕೈ ಬಿಡ್ಲಾರ್ದಂಗೆ ಏನು ಆಕಿದು ಒಂದು ಮದುವೆ ಆಗಕತ್ರು ಬೇಡ ಅನ್ನತ್ತಿದ್ಲು. ಬೇಡಕ್ಕ ಮಾಡ್ಕೊ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದು ನಮ್ಮನ್ನು ಮೆರಲಿಲ್ಲ. ಅಲ್ಲಿಂದ ತಂದಾದರೂ ನಿಮ್ಗೆ ಕೊಟ್ಟು ನಿಮ್ಮನ್ನು ಸಾಕಾಳಕ್ಕೆ ಗೊತ್ತೈತಿ. ನಿನ್ನಂದ್ರೆ ನಿನ್ನಲ್ಲ, ನಿಮ್ಮ ಅಕ್ಕನ. ನೀವು ಹುಟ್ಟಷ್ಟೊತ್ತಿಗೆ ನಾನು ಎಲ್ಲ ಹೇಳಿಗಾಗಿದ್ದೆ ಬಿಡು. ಅರ್ಥ ಮಾಡ್ಕೊಡ್ಲ ಅಪ್ಪ. ಅತ್ತಿ ನಮಗೇನೇ ಮಾಡಿರ್ಬೋದು, ಈಗ ನಮ್ಮ ಮೇಲೆ ಆಕಿ ಜೀವ ಅದಾಳ, ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಾ ಹೇಳಿಲ್ಲ. ಆದರೆ ಮಂದಿಗೆ ಅವಮಾನ ಮಾಡೋದು, ನಮ್ಮ ಮೇಲೆ ಪ್ರೀತಿ ಅದಾಳ ಅಂತೇಳಿ ಇನ್ನಿದ್ದರನ್ನ ಕೀಳಾಗಿ ಕಾಣೋದು ಸರಿಯಲ್ಲ ಅಂತ ಹೇಳಿದ್ದಷ್ಟೇ. ಅಮಾಸಿ ಹೆಂಡ್ತಿ ಬೇಜಾರು ಮಾಡ್ಕೊಂಡು ಹೋದ್ರೆ ಅವ್ರು ಆಗಲೇ ಮನೆಗೆ ಅತಿಥಿ ದೇವೋಭವ ಅಂತೀಯಲ್ಲಪ್ಪ. ಹಂಗಾರೆ ಅಮಾಸಿ ಹೆಂಡ್ತಿ ನಮಗೆ ಅತಿಥಿಗಳು ಹೌದಿಲ್ಲ, ಅವರು ದೇವ್ರ ಸಮಾನ ಹೌದಿಲ್ಲ. ಮತ್ತು ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆಗಿಂದಾಗ ಹೋಗೇ ಬಿಟ್ರಲ್ಲ, ಅವ್ರ ಮನ್ಸಿಗೆ ಬೇಜಾರಾಗಿದ್ದು ನಿಂಗೆ ಸರಿ ಅನಿಸ್ತತನಪ್ಪ. ಅವ ಭಿಕ್ಷೆ ಏನಾರ ಬೇಡಲಿ, ಇನ್ನೊಂದಾರ ಮಾಡಲಿ, ಅದನ್ನು ಅಂದು ಅವಮಾನ ಮಾಡೋ ಕೆಲಸ ಅತ್ತಿಗೆ ಏನೈತಿ? ಹೌದಿಲ್ಲ? ಅವೇ ನಮ್ಮ ತಾಟ್ನ ಗುಣಬಾ ಅಂತ ಕರೆದಿದ್ನ ಅತ್ತಿಗೆ? ಇಲ್ಲ, ಹೌದಿಲ್ಲ? ಅವ್ರವ್ರ ವೃತ್ತಿ, ಅವ್ರವ್ರ ಇಷ್ಟ, ಅವ್ರವ್ರು ಹೆಂಗೆ ಬೇಕಂಗೆ ಜೀವನ ಮಾಡ್ಕೊಂಡು ಹೋಗ್ಲಿ. ಅವ ಒಳ್ಳೆ ವ್ಯಕ್ತಿ ಅದಾನ ಅಂತೇಳಿ ನಾ ಕರೆದಿದ್ದು ಫಂಕ್ಷನ್ಗೆ. ದುಡ್ಡಲ್ಲಪ್ಪ, ನಾಳೆ ಬರೋದು ಜನ ಬರ್ತಾರ ಹಿಂದೆ. ಅದಕ್ಕೆ ಕರೆಕ್ಟ್ ಅರವಿಂದ, ನೀ ಹೇಳಿದ ಎಲ್ಲ ಕರೆಕ್ಟ್ ಐತಿ. ಆದರೆ ಇಷ್ಟೊಂದು ರೂಢಾಗಿ ಬೈಯೋ ಅವಶ್ಯಕತೆ ಇರಲಿಲ್ಲ. ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೋದಿತ್ತಲ್ಲ ಅಂತ ಹೇಳಿದ್ದಷ್ಟೇ. ಏನು ಈಗ ನೋಡು, ಅಕ್ಕ ಮತ್ತು ಅಕ್ಕನ ಮಗ, ಹೆಂಡತಿ, ಮಕ್ಕಳು ಅಷ್ಟು ಹೋದ್ರು ಬೇಜಾರು ಮಾಡ್ಕೊಂಡು. ಏನು ಅದೇ ಒಂದು ಸ್ವಲ್ಪ ಬೇಜಾರಾಯ್ತು. ಅಪ್ಪ, ಅಕ್ಕನ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬೇಡ. ಯಾರು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲರಿಗೂ ಗೊತ್ತೈತಿ ಅತ್ತಿ ಗುಣ ಏನಂತೇಳಿ. ಬರ್ರಿ ಅಂತ ಒತ್ತಾವಚ್ಚೆ ಅತ್ತಿ ಕರ್ಕೊಂಡು ಹೋಗಿದ್ದು. ಏನು
ಈ ಎತ್ತಿ ಮಾತು ಕೇಳ್ಕೊಂಡು ಯಾರು ಜಗಳಕ್ಕೆ ನಿಂದಿರ್ತಾರ? ಒಂದು ಮಾತಾರ ಯಾಕೆ ಹಿಂಗೆ ಅಂದಿ ಅಂತ ಇಷ್ಟೊತ್ತಾದ್ರೂ ಫೋನ್ ಹಚ್ಚಿಲ್ಲ ಮಾವ. ಹಂಗಿದ್ರೆ ಆ ತಾಯಿಗೆ ಬೈದಿದ್ದು ಬೇಜಾರಾಗಿದ್ದರೆ ಬಂದು ಕೇಳ್ತಿದ್ನೇ ಇಲ್ಲಮ್ಮ. ಅವಂಗೂ ಗೊತ್ತೈತಿ ಹೆಂಗದಾಳ ಅತ್ತೆ ಅನ್ನೋದು. ಏನು ಸುಮ್ಮನಿರ ನೀನು, ಅಲ್ಲಿ ಪವಿತ್ರ ಅವ್ರಿಗೂ ಗೊತ್ತು. ಅವ್ರ ತಾಯಿ ಬಂದರೂ ಅವ್ರಿಗೂ ಅವಮಾನ ಮಾಡೋದು. ನಿಮ್ಮವ್ವ ಬಡವಳು, ಹಂಗೆ ಹಿಂಗೆ, ನಮ್ಮ ಮನೆಗೆ ಬರೋ ಯೋಗ್ಯತೆ ಇಲ್ಲ, ನಮ್ಮ ಸಂಬಂಧ ಮಾಡಿದ್ದಕ್ಕೆ ಚಲೋ ಆಗೈತಿ, ಇಲ್ಲಿ ಬಂದು ಏನೇನು ಒಯ್ತಾಳೆ ಯಾರಿಗೆ ಗೊತ್ತು, ಈ ಥರ ಅಲ್ಲಿನೂ ಮಾತಾಡೋದು. ಮೊನ್ನೆ ಆ ಪಾರ್ವತಿ ಅಜ್ಜಿ ಅವರಿಗೂ ಬಾಯಿ ಬಂದಂಗೆ ಕಿವುಡಿ ಕೆಪ್ಪಿ ಅದು ಇದು ಬಾಯಿಗೆ ಬಂದಂಗೆ ಮಾತಾಡೋದು. ಹಿಂಗೆ ಮಾಡಿ ಅವ್ರಿಗೇನು ಅವ್ರು ಹೆಂಗದಾರ ಅಂತ ಎಲ್ಲರಿಗೂ ಗೊತ್ತೈತಿ. ನೀ ಬೇಜಾರು ಮಾಡ್ಕೊಬೇಡಪ್ಪ. ನನಗೆ ಅನ್ಸಿದ್ದು ನಾ ಮಾತಾಡೀನಿ. ನನಗೇನು ಅವ್ರಿಗೆ ಅವಮಾನ ಮಾಡ್ಬೇಕಂತ ಇದ್ದಿದ್ದಿಲ್ಲ. ಆದರೆ ಇವತ್ತು ನನಗೆ ಯಾಕೆ ಒಂದೇ ಕ್ಷಣ ಸಿಟ್ಟು ಬಂತು ಅಂದ್ರೆ ಅಮಾಸಿಗೆ ಬೈದಿದ್ದಕ್ಕೆ. ಇಷ್ಟು ದಿನ ನಾನು ಹೆಂಡತಿಗೆ ಅಷ್ಟೇ ಮನ್ಯಾಗ ಏನಾರ ಒಂದು ಅಂದು ಅವಮಾನ ಮಾಡೋದು, ಅತ್ತಿಯರಿಗೆ ಅವಮಾನ ಮಾಡೋದು ಮಾಡ್ತಿದ್ರೆ ನಾ ಸುಮ್ಮನಿದ್ದೆ. ಆದ್ರೆ ಅವಂಗೂ ಅವಮಾನ ಮಾಡಿರಲ್ಲ, ಅದೇ ಬೇಜಾರಾಗಿದ್ದಷ್ಟೇ, ಮತ್ತೇನೂ ಇಲ್ಲ. ನೀ ತಲೆ ಕೆಡಿಸ್ಕೊಬೇಡಪ್ಪ. ನಾ ಅತ್ತಿಗೆ ಬೈದಿದ್ದೆ, ನಿಂಗೆ ಏನಾರ ಭಾಳ ಬೇಜಾರಾಗಿದ್ರಪ್ಪ. ಏನು ಸಾರಿ, ಅದು ನಿನಗೆ ಕೇಳತ್ತೀನಿಪ್ಪ, ಅತ್ತಿಗಲ್ಲ. ಏನು ಬೇಜಾರು ಮಾಡ್ಕೊಬೇಡಪ್ಪ. 4 ದಿನ ಹೋಗ್ಲಿ, ತಾನ ಬರ್ತಾಳ ಅತ್ತಿ, ಸುಮ್ಮನಿರ್ನಿ. ಹೋಲ್ ಬಿಡ್ರಿ ರೀ, ಫಂಕ್ಷನ್ ಎಲ್ಲ ಮುಗ್ಯಾಕೆ ಬಂತು, ಊಟ ಮಾಡೋಣ ನಡ್ರಿ. ಬಂದು ಮಂದಿನ ಸಣ್ಣಗೆ ಹೊಂಟ್ರು, ಎಲ್ಲರೂ ನಮ್ಮನ್ನ ನೋಡ್ತಾರೆ. ನಡ್ರಿಪ್ಪ ನಡ್ರಿ. ಆಯ್ತು, ನಿಂಗೆ ಬೇಜಾರು ಮಾಡಲ್ಲ ನಾನು. ಬಾ ಊಟ ಮಾಡೋಣ. ತಿಳ್ಕೊಂಡು ನೀನು ಹೇಳ್ತೀನಿ, ನಡಿ ಹೋಗೋಣ. ಪಾರ್ವತಿ ಬಾ. ನೀವೆಲ್ಲಿ ಇನ್ನೂ ಚೀರಾಡ್ತೀರ ಅಂತ ಮಾಡಿದ್ದೆ ನಾನು. ಯಾಕೆ ಚೀರಾಡ್ಲಿ? ಅವ ಬಿಸಿ ರಕ್ತದ ಯುವಕ, ಅವ್ನು ಸಿಟ್ಟು ಬರೋದು ಸಹಜ. ಅನ್ಸಿದ್ದನ್ನು ಮಾತಾಡೋಣ, ತಪ್ಪೇನು ಮಾತಾಡಿಲ್ಲ. ಇರಲಿ, ನನ್ನ ಮಗ ನಾನು ನಮ್ಮ ಅಕ್ಕನ ಸಲ, ನಮ್ಮ ಅಕ್ಕನೂ ನನ್ನ ಮುಖ್ಯನೇ. ಹಾಗಂತ ನನ್ನ ಮಗನ ನನ್ನ ಕುಟುಂಬನ ನಾ ಬಿಟ್ಕೊಡೋದಿಲ್ಲ. ಏನು ಅಷ್ಟೇ ಕೇಳಿದೆ, ಹೇಳ್ದೆ, ಮುಗೀತು, ಸಿಂಪಲ್. ಬಾ ಊಟ ಮಾಡೋಣ. ಶಾಂತಕರ ಹೆಂಗೆ ಅನ್ನಿಸ್ತ್ರಿ ಫಂಕ್ಷನ್? ಅಯ್ಯೋ ಫಂಕ್ಷನ್ ರೀ ಅಣ್ಣಾರ, ಅದಕ್ಕೇನ್ರಿಪ್ಪ ಜಾತ್ರೆದಂಗೆ ಆಗೈತೆ ಬಿಡ್ರಿ. ಭಾಳ ಚಂದ ಮಾಡಿರಿ, ಭಾರಿ ಅರೇಂಜ್ಮೆಂಟ್ ಮಾಡಿರಿ. ಅಲ್ಲ, ಹೆಣ್ಮಕ್ಳ ಮ್ಯಾಗ ಎಷ್ಟು ಪ್ರೀತಿ, ಮೊಮ್ಮಕ್ಳ ಮ್ಯಾಗ ಎಷ್ಟು ಪ್ರೀತಿ. ಕರೆನ ಭಾಳ ಖುಷಿ ಆಯ್ತು ಅಣ್ಣಾರ. ಭಾರಿ ಮಸ್ತ್ ಆಗೈತಿ, ಭಾಳ ಚಂದ ಆಗೈತಿ. ನಮ್ಮ ಕೈಲಿ ಇವೆಲ್ಲ ಎಲ್ಲಿರಿಪ್ಪ ಮಾಡೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಿದ್ದಿಲ್ಲ. ಈಗ ಎಲ್ಲ ನೋಡ್ತಾ ಇರೋದು ನೋಡ್ರಿ, ಇಲ್ಲಾಂದ್ರೆ ಎಲ್ಲಿ ನೋಡ್ಬೇಕ್ರಿ. ಭಾರಿ ಮಸ್ತ್ ಆಗೈತೆ ನೋಡ್ರಿ, ಭಾಳ ಖುಷಿ ಆಯ್ತು ನನಗಂತರು. ಏನ್ರಿ ಇಷ್ಟು ಚಲೋ ಫಂಕ್ಷನ್ ನಾವು ಯಾವಾಗ ನೋಡ್ಬೇಕ್ರಿ? ಅದು ಏನು ಬಗೆ ಅಡುಗೆ ಮಾಡ್ಸಿರಿ, ಏನು ತಾನ ತಿನ್ನಾಕ ನಿಜವಾಗ್ಲೂ ಹೊಟ್ಟೆ ಹಿಡಿಯಂಗಿಲ್ಲ ಬಿಡ್ರಿ, ಅಷ್ಟು ಥರ ಐತಿ. ಅಲ್ಲ, ಇವ್ರು ಅದಾರಲ್ರಿ ಕೆಲವೊಬ್ರು, ಸ್ವಲ್ಪ ಹಾಕಾಕಿಸ್ಕೊಂಡು ಕೆಲವ್ರು ಕೆಡ್ಸಾಕತ್ತಾರ, ಕೆಲವ್ರು ಮಸ್ತ್ ತಿಂತಾ ಇದಾರೆ. ಅಂದರೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೋಬೇಕು. ಫಂಕ್ಷನ್ನಾಗ ಎಲ್ಲ ಐತಿ ಬಾ ಅಂತೇಳಿ ಎಲ್ಲ ರುಚಿ ನೋಡಲಿ, ಆದರೆ ಎಷ್ಟು ಬೇಕು ಅಷ್ಟೇ ತಿನ್ನೋದು ಒಳ್ಳೇದಂತೇನೆ ನಾನು. ಸುಮ್ಮನೆ ಹಾಕಿಸ್ಕೊಂಡು ಕೆಡಿಸೋದ್ರಿಂದ ಮತ್ತೊಬ್ರು ತಿನ್ನೋದಾರ ತಪ್ತಾ? ಹೌದಿಲ್ಲ? ಅದೇ ಅನ್ನತ್ತೀನಿ ನಾನು. ಅದೇ ಅಲ್ಲೇ ಇದ್ರೆ ಮತ್ತೊಬ್ರು ಯಾರು ತಿಂತಾರೆ. ಹೌದ್ರಿ, ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಕೆಲವರು ಸ್ವಲ್ಪ ಕೆಡಿಸೋರಿ. ಒಂದು 100 ರೂಪಾಯಿದಾಗ 10% ಕೆಡಿಸ್ತಾರೆ, 90% ತಿಂತಾರೆ. 90% ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಸರಿ ಬರ್ರಿ ಊಟ ಮಾಡೋಣ, ಎಲ್ಲರೂ ಹೊತ್ತಾತು. ಆದರೆ ಆಮೇಲೆ ಇನ್ನೊಂದು ಮಾತು, ನನಗೂ ನಿನ್ನೆ ಇದು ನಮ್ಮ ಅಕ್ಕನಿದ್ರಿ ಬೈಯೋ ಹೊತ್ನಾಗ ಅರವಿಂದ ಅಂದಾಗ ಗೊತ್ತಾಗಿದ್ದು, ನೀವು ಯಾಕೆ ನಮಗೆ ಅಯ್ಯರ್ ಅದನ್ನೇ ಇದನ್ನೇ ಮಾಡ್ಬೇಕಂತ ಕಾಯ್ತೀರಿ? ನೋಡ್ರಿಪ್ಪ, ನೀವು ಪ್ರೀತಿಯಿಂದ ಬಂದು ಹೋಗ್ತಿರಲ್ಲ ಅಷ್ಟೇ ಸಾಕು. ನಮಗೆ ಯಾವ ಅಯ್ಯರ ಏನು ಬೇಡ. ನೀವು ಮಾತ್ರ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಯ್ಯರ್ ಕೊಡಲಿಲ್ಲ ಅಂದ್ರೆ ಅಣ್ಣಾರು ಏನು ತಿಳ್ಕೊತಾರೆ ಅಂತೇಳಿ. ಅಲ್ಲ, ನಿಮ್ಮ ಅಯ್ಯರ್ಗೆ ನಾನು ಕಾಯ್ತೀನಿ ಅಂತ ನಿಮ್ಗೆ ಅನಿಸ್ತತ್ತ? ನೀವೇ ಹೇಳ್ರಿ ನೋಡೋಣ. ನಮ್ಗೆ ಅಂಥದ್ದೆಲ್ಲ ಯೋಚನೆ ಇಲ್ರಿಪ್ಪ. ನಾ ಅಂಥದ್ದೆಲ್ಲ ಯೋಚನೆ ಮಾಡೋ ಮಗನೇ ಅಲ್ಲ. ಏನು ನೀವು ದಯವಿಟ್ಟು ಹೇಳ್ತೀನಲ್ಲ, ಈ ರೀತಿ ಒತ್ತಿ ಇಡೋದು, ನಿಮ್ಮದು ನೀವು ಮಾರಿ ನಮಗೇನೋ ತಂದು ಕೊಡೋದು ದಯವಿಟ್ಟು ಮಾಡಬೇಡ್ರಿ. ನಮಗೆ ನೀವು ಬಂದು ಹೋಗ್ತೀರ ಅನ್ನೋದೇ ಸಾಕು, ಅಷ್ಟು ಖುಷಿ ಐತಿ. ನೀವು ಮತ್ತೆ ಇಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ನೀವು ಖುಷಿಯಾಗಿರ್ರಿ. ನೀವು ಖುಷಿಯಾಗಿದ್ರೆ ಪಾರ್ವತಿ ಖುಷಿಯಾಗಿರ್ತಾಳೆ, ಅಂದ್ರೆ ನನ್ನ ಮನೆ ತಣ್ಣಗಿರ್ತೈತಿ. ಅದಕ್ಕೆ ಈಗ ನೀವು ಸಾಲ ಮಾಡ್ಕೊಂಡು ಇದನ್ನು ಒತ್ತಿ ಇಟ್ಟು ನಮ್ಗೆ ಅಯ್ಯಾರ್ ಮಾಡೋದ್ರಿಂದ ಪಾರ್ವತಿ ಖುಷಿಯಾಗೈತೆ ಅಂತ ತಿಳ್ಕೊಂಡಿರ? ಸಾಧ್ಯನೇ ಇಲ್ಲ. ಆಕೆ ಖುಷಿಯಾಗಿಲ್ಲ ಅಂದ್ರೆ ನನ್ನ ಮಗ ಖುಷಿ ಆಗಲ್ಲ. ಇದೇ ಹಿಂಗದವು ಚೈನ್ ಲಿಂಕ್. ಅದಕ್ಕೆ ಒಂದು ರೀತಿ ನಾನು ನನ್ನ ಮನೆ ಖುಷಿನೇ ಬಯಸ್ತಾ ಇದ್ದೀನಿ. ಅದಕ್ಕೆ ಇನ್ನೊಮ್ಮೆ ಯಾವತ್ತೂ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ ಅಣ್ಣಾರ, ನಿಮ್ಗೆ ಯಾರೋ ಕೇಳ್ತಾರ ಅಂತ ನಾ ಮಾಡಿದ್ದಲ್ರಿ. ನಿಮ್ಮ ಋಣ ನಮ್ಮ ಮೇಲೆ ಎಷ್ಟೈತ್ರಿಪ್ಪ, ಸತ್ರು ತೀರ್ಸೋಕ್ಕಾಗಲ್ಲ, ಅಷ್ಟೈತಿ ನಿಮ್ಮ ಋಣ ನಮ್ಮ ಮೇಲೆ. ಆ ಒಂದು ಕಾರಣಕ್ಕಷ್ಟೇ ಮಾಡಕತ್ತಿದ್ದೆ, ಅದು ಬಿಟ್ಟರೆ ಬೇರೆ ಎದಕ್ಕೂ ಅಲ್ರಿ ಅಣ್ಣಾರ. ಭಾಳ ನೀವು ಉಪಕಾರ ಮಾಡಿರಿ ಅಣ್ಣಾರ, ಮರಿಬಾರ್ದು ಬಿಡ್ರಿ ಅದನ್ನು. ಮರ್ತೀರಿ ಅಂತ ಯಾರಂದ್ರು, ಮರಿತೀರಿ ಅಂತ ಯಾರಂದ್ರು ಹೇಳ್ರಿ? ಯಾರು ನೀವು ಮರಿತೀರಿ ಅಂತ ಅಂದೇ ಇಲ್ಲ. ನೀವು ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ಊಟ ಮಾಡೋಣ ಹೊತ್ತಾತು. ಏ ಅಶ್ವಿನಿ ಬಾ ಊಟ ಮಾಡ ಬಾ. ಹ್ಞೂ ಬಂದೆ, ಹೊಟ್ಟೆ ಹಸ್ತಿದ್ದಿಲ್ಲವ, ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡತ್ತಿದ್ದೆ. ಆಮೇಲೆ ಮಾತಾಡವಂತಿ. ಲಕ್ಷ್ಮಿನೂ ಊಟ ಮಾಡಿಲ್ಲ, ಆಕಿನೂ ಕರೆದಷ್ಟು ಊಟಕ್ಕೆ ಹೋಗೋಣ ಬಾ. ಅಯ್ಯೋ ದೇವ್ರೆ, ತಲೆ ಕರ್ಕೊಂಬರ್ತೀನಿ. ಲಕ್ಷ್ಮಿ ಎಲ್ಲ ಹೋದ್ಲು? ಗಿರಿಜಕ್ಕರ ಜೊತೆ ಏನಾರ ಮಾತಾಡ್ತಾ ಇದ್ದಾಳ? ಹೌದು, ನಾನು ಅನ್ಕೊಂಡಂಗೆ ಹಂಗೆ ಆಗೈತೆ, ಅಲ್ಲಿಂತಾಳಲ್ಲ. ಇದೊಂದು ಡ್ರೆಸ್ ತಗ, ನನ್ನ ಹೈಟ್ಗಿಂತ ಜಾಸ್ತಿ ಐತಿ. ಲಕ್ಷ್ಮಿ, ಗಿರಿಜಕ್ಕ ಆಂಟಿ ಬರ್ರಿ ಊಟ ಮಾಡೋಣ, ಹೊತ್ತಾತಿ. ಎಲ್ಲರೂ ಊಟಕೊಂಡ್ರಲ್ಲ, ಕರೆಯಕತ್ತಾರ. ಅದಕ್ಕೆ ನನ್ನ ಫ್ರೆಂಡ್ಸ್ ತಿಂತಾ ಇದ್ರೆ ನಾನು ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದೆ. ನಾನು ಇನ್ನೂ ಉಂಡಿಲ್ಲ, ಬರ್ರಿ ಊಟ ಮಾಡೋಣ. ಹೌದಾ, ನಾವು ಉಣ್ಬೇಕಂದಿವವ. ಇಲ್ಲೇನ ಮತ್ತೆ ನಿಮ್ಮ ಅಣ್ಣಂದು ನೀವು ಅತ್ತಿದ್ದು ನಡೆದಿತ್ತಲ್ಲ, ಅದಕ್ಕೆ ಅಲ್ಲಿರ್ತೀವಿ.
ಅಯ್ಯೋ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅತ್ತಿಗೆ ಆಗ್ಬೇಕಿತ್ತಿದ್ದು ಒಂದ್ಸಲ ಸರಿಯಾಗಿ ಯಾವಾಗಲೂ ಎಲ್ಲದ್ರಾಗೂ ಮೂಗು ತುರಿಸ್ಕೊಂಬರೋದು, ಯಾರಿಗೆ ಬೇಕು ಅವ್ರಿಗೆ ಏನಾರು ಅನ್ನೋದು, ಅವಮಾನ ಮಾಡೋದು, ಮನ್ಸಿಗೆ ಒಬ್ರಿಗೆ ನೋವು ಆಕೈತೆ ಅನ್ನೋದು ಯೋಚನೆಯೇ ಮಾಡಲ್ಲ. ಹಿಂಗಿರೋದಕ್ಕೆ ಮತ್ತೆ ನಮ್ಮ ಅಣ್ಣ ಇವತ್ತು ಸರಿಯಾಗಿ ಕೊಟ್ಟಿದ್ದೆ. ಬರ್ರಿ ಹೋಲತ್ತಾಗ ಅವ್ರ ಬಗ್ಗೆ ಮಾತಾಡಿ ಆಗ್ತದೆ ಕೆಡಿಸ್ಕೋಬೇಕಾ. ಕಸ್ತೂರಿ, ಈಗ ನೀನು ಅಮೆರಿಕಕ್ಕೆ ಹೋಗೋದು ಫಿಕ್ಸೇ ಆಯ್ತಾ? ಹ್ಞೂ, ಮತ್ತೆ ರಿಸಲ್ಟ್ ಬಂತಲ್ಲ, ಚಲೋ ತೆಗ್ದಿನಿ ಮಾರ್ಕ್ಸ್ ಗೊತ್ತಾನೆ. ಅದಕ್ಕೆ ಅಮೇರಿಕಕ್ಕೆ ಹೋಗ್ಬೇಕಂತಾನೆ ಚಲೋ ತೆಗ್ದಿರೋದು ಮಾರ್ಕ್ಸ್. ಅದಕ್ಕೆ ಈಗ ಎಲ್ಲ ಶಾಪಿಂಗ್ ಎಲ್ಲ ಆಗೈತಿ, ಪಾಸ್ಪೋರ್ಟು ಬಂದೈತಿ. ಅಪ್ಪ ನಾನು ಮುಂದಿನ ವಾರ ಹೋಗ್ಬೇಕಂತ ಅದೇವಿ. ಖುಷಿ ಆಯ್ತವ, ಹೋಗ್ಬಾ ಆರಾಮಾಗಿ. ನೀನು ಬರ್ತೀಯ ನನ್ನ ಜೊತೆಗೆ? ನಾ ಅಪ್ಪಗೆ ಹೇಳ್ತೀನಿ ಬೇಕಾರೆ ನನ್ನ ಜೊತೆಗೆ ಲಕ್ಷ್ಮೀನು ಓದ್ತಾಳ ಅಂತೇಳಿ. ಅಯ್ಯಯ್ಯವ ತಾಯಿ, ಬೇಡವ ತಾಯಿ, ನೀವು ಹೋಗು ಆರಾಮ ಓದ್ಕೋ ಬಾ. ನನ್ನ ಮಾತ್ರ ಕರಿಬೇಡ, ನಮ್ಮ ಅಪ್ಪ ನಮ್ಮ ಮುಂದಿಟ್ಟ ಎಲ್ಲೂ ಬರಲ್ಲ. ಈಗ ನಾನು ನಮ್ಮ ಅಪ್ಪ ನಿಮ್ಮ ಅವ್ನು ಬಿಟ್ಟು ಹೊಂಟಿಲ್ಲನ, ಹಂಗಂತ ನಾ ಪ್ರೀತಿ ಇಲ್ಲ ಅಂತ ಅರ್ಥನ? ಹಂಗಲ್ಲ, ಮನೆ ಒಳಗೆ ನಮ್ಮ ಅಕ್ಕ ಅದಾಳ, ಮಾವ ಅದಾರ, ಆಮ್ಯಾಗ ಇವರು ಅನು ಅಕ್ಕನೂ ಬದಾರ ಈಗ ಸದ್ಯಕ್ಕೆ. ಆಮೇಲೆ ಈ ನಿಮ್ಮ ಮನೆ ಕತ್ತಿನೇ ಬೇರೆ, ನಮ್ಮ ಮನೆ ಕತ್ತಿನೇ ಬೇರೆ. ನಮ್ಮ ಮನೆ ಒಳಗೆ ನಾನು ನಮ್ಮ ಅಪ್ಪ ನಮ್ಮ ಅವ್ವನ ನಮ್ಮ ಅಜ್ಜಿನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲವ. ನಾ ಎಲ್ಲೂ ಬರೋದಿಲ್ಲ. ಹೋಗ್ಲಿ ಬಿಡ. ಅಂದಂಗೆ ನಿನ್ನ ಚೂಡಿದಾರ್ ಭಾಳ ಚೆನ್ನಾಗೈತೆ. ಹೌದಾ? ನಿನ್ನ ಡ್ರೆಸ್ ಅಷ್ಟೇ ಎಷ್ಟು ಚೆನ್ನಾಗೈತೆ, ಮಾಡ್ರನ್ನಾಗಿ ಒಳ್ಳೆ ಚೆನ್ನಾಗೈತೆ. ನೀನು ಇಂಥದ್ದು ತೊಗೋಬೇಕು ಬೇಡ, ಅನ್ನಕ್ಕಷ್ಟೇ. ಓಕೆ, ಕಡಿಮೆ ರೊಕ್ಕ ಇರ್ತೈತೇನವ? ಎಷ್ಟದ ಡ್ರೆಸ್ಸಿಗೆ? ಇದಕ್ಕೆ 5,000 ರೂಪಾಯಿ. ಹೋಗು, 5,000 ರೂಪಾಯಿಗೆ 5 ಜೊತೆ ಡ್ರೆಸ್ ತೊಗೋತೀನಿ ನಾನು, ಗೊತ್ತಾನ? ಒಂದು ಜೊತೆಗೆಲ್ಲ 5,000 ಕೊಡ್ತೀನಿ ನಾನು. ಈ ಚೂಡಿದಾರಕ್ಕೆ ಎಷ್ಟಂತ ತಿಳ್ಕೊಂಡು ನೀನು? ಈ ಚೂಡಿದಾರ ಇದಕ್ಕೆ ಎಷ್ಟಂದರೆ 995 ರೂಪಾಯಿನ ಎಷ್ಟು ಕೊಟ್ಟಂಗೆ ಆತು. ಅದು ಇನ್ನೊಂದು ಡ್ರೆಸ್ ಐತಿ ಇದಕ್ಕಿದು ಬೇರೆದು, ಅದು 1,1100 ರೂಪಾಯಿ. ಅದು ಹಾಗೆ ಅಷ್ಟೇ, ಒಂದು 100 ಹೆಚ್ಚು ಕಮ್ಮಿ ಒಳಗೆ ನಾ ಡ್ರೆಸ್ ತೊಗೊಂಡ್ಬಿಡ್ತೀನಿ 1,000 ರೂಪಾಯಿದೊಳಗೆ. ಭಾಳ ಕಾಸ್ಟ್ಲಿ ನಾನು ತೊಗೊಳಕ್ಕೆ ಹೋಗಲ್ಲ. 5,000 ರೂಪಾಯಿಗೆ 5 ಜೊತೆ ಬರ್ತಾವೆ ನಂಗೆ. ಹಿಂಗೆ ಒಂದು ಜೊತೆ ತೊಗೊಂಡ್ರೆ ನಿಮ್ದೇನವ ನಡೀತೈತಿ. ನಿಮ್ಮ ಶಾಪಿಂಗಿಗೆ ನಿಮ್ಮ ಲೆಕ್ಕ ಎಷ್ಟು ಅಂದರೆ ಒಂದು 25,000-30,000 ರೂಪಾಯಿ ಲೆಕ್ಕ. ನಮ್ದು ಹಂಗಲ್ಲ. ಒಂದು 1,000, 1,500, 2,500 ಇಷ್ಟೇ. ಅದೇ ಭಾಳ ಆಯ್ತು, ಅದು ಅಪರೂಪಕ್ಕೆ. ಇಲ್ಲಾಂದ್ರೆ ನಮ್ಮವು ಕೊಡೋದು ಗೊತ್ತಲ್ಲ, 500 ರೂಪಾಯಿ ಕೊಡ್ತಾಳೆ. 200 ರೂಪಾಯಿದು ಒಂದು ಟಾಪ್ ತೊಗೋತೀನಿ, 200-250 ರೂಪಾಯ್ದು. ಆಮೇಲೆ 150 ರೂಪಾಯಿ ಒಂದು ಲೆಗಿನ್ಸ್ ಪ್ಯಾಂಟ್, 50 ರೂಪಾಯಿ ಅದಕ್ಕೆ ಮ್ಯಾಚಿಂಗ್ ಆಗೋ ವೇಲ್. ಮುಗೀತು. ಒಡ್ನಿ ತೊಗೊಂಡೆ ಅಂದರೆ ಒಂದು ಸತಿ ಒಂದು ಸೆಟ್ ಡ್ರೆಸ್ ರೆಡಿ 500 ರೂಪಾಯಿದಾಗ. ಬರ್ರಿ ಹೋಗೋಣ ಹೊಟ್ಟೆ ಸತಿ. ಶಾಂತಕ್ಕೂ ನಾನು ಬಿಟ್ಟ ಉಣ್ಣಕತ್ತಾಳ. ಲಕ್ಷ್ಮಿ ತಡಿ ಹೋಗೋಂತಿ. ಅಲ್ಲ ಈಗ ಅವತ್ತು ದೂರ ಆದ್ರಲ್ಲ ಇಬ್ಬರು ಜಗಳ ಮಾಡಿಕೊಂಡು, ಅದೇ ಕಡೆ ಲಾಸ್ಟ. ಮತ್ತು ಅವನು ನಿಂಗೆಲ್ಲೂ ಸಿಕ್ಕೇ ಇಲ್ಲನ, ನೀನು ನೋಡೇ ಇಲ್ಲನ ಅಂತ. ಯಾರು? ನಂಗೆ ಅರ್ಥ ಆಗಲಿಲ್ಲ. ಅರ್ಥ ಆದರೂ ಆಗಿಲ್ಲ ಅಂತ ನಾಟಕ ಮಾಡಬೇಡ. ಇಲ್ಲಿ ಯಾರು ನಂಬರಿಲ್ಲ. ಏನು ನನಗೆಲ್ಲ ಗೊತ್ತೈತಿ, ಹೇಳ. ನಿಂಗೆ ಗೊತ್ತಲ್ಲ, ಮತ್ತು ನಾ ಇಬ್ಬರು ದೂರ ಆಗಿದ್ದ ಮತ್ತೆ ಕೇಳಾಕತ್ತಿ ಅದನ್ನು. ಅದಾದ್ಮೇಲೆ ನೋಡವ, ಅವನಂತೂ ನಂಗೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಮಾಡಿದ್ನಲ್ಲ ಒಂದು ಎಡವಟ್ಟು. ಅದೇ ಫೋಟೋ ಅಂಟಿಸಿ ಎಲ್ಲ ಬಯಸ್ಕೊಂಡ್ನಲ್ಲ, ಅದಾದ್ಮೇಲೆ ಮತ್ತಂತರೂ ಅವನಿಗೂ ನನಗೂ ಭೇಟಿನೇ ಇಲ್ಲ. ಎಲ್ಲದಾನಂತನೂ ಗೊತ್ತಿಲ್ಲ. ನಾನು ಅಲ್ಲೇ ಇರ್ತಾನೆ ಬಿಡ. ಆದರೆ ಏನು ಮಾಡ್ತಾ ಅದನ್ನ ಮದುವೆ ಆಗೈತೆ ಬಿಟ್ಟೈತೆ ನನಗೆ ಏನೂ ಗೊತ್ತಿಲ್ಲ. ಅಯ್ಯೋ, ನಮ್ಮ ಕಾಲೇಜ್ ಹತ್ರ ಒಂದು 2 ಸಲ ಬಂದೋದ ಗೊತ್ತನ. ಆಮೇಲೆ ಮದುವೆ ಆಗೈತೆ ಬಿಟ್ಟೈತೆ ಅನ್ನೋದಕ್ಕೆ ಅವ್ನಿಗಿನ್ನೂ ಮದುವೆ ಆದಂಗಿಲ್ಲ. ಹಂಗಿದ್ದಿದ್ರೆ ಯಾಕೆ ನಮ್ಮ ಕಾಲೇಜ್ ಹತ್ರ ಬರ್ತಿದ್ದ? ನೀನು ಸಿಗಲಿಲ್ಲಲ್ಲ, ಅದಕ್ಕೆ ನನ್ಗಾರ ಕಾಳಕನ ಅಂತ ಏನಾರ ಬಂದೋ ಏನೋ, ಯಾರಿಗೆ ಗೊತ್ತವ. ಒಟ್ಟಿನಲ್ಲಿ ನನಗ್ಯಾಕೋ ಹಂಗೆ ಅನ್ನಿಸ್ತೆ. ಹಂಗಾರು ಗೊತ್ತಿಲ್ಲ. ಸರಿ, ಹೊತ್ತತ್ತು ಬರವಾ, ಹೋಗೋಣ.